ಮಂಡ್ಯದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯೊಬ್ಬರ ಶವ ಪತ್ತೆಯಾಗಿದೆ. ಆದರೆ ಇದು ಪತಿನೇ ಕೊಲೆ ಮಾಡಿರೋದು ಅಂತ ಗೃಹಿಣಿಯ ಮನೆಯವರು ಆರೋಪ ಮಾಡ್ತಾ ಇದ್ದಾರೆ. ಓಕೆ, ಶವ ಒಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಸಿಕ್ಕಿದೆ. ಇದು ಗದ್ದೆ ಹೊಸೂರು ಅಂತಂದ್ಬಿಟ್ಟು KR ಪೇಟೆ ತಾಲೂಕಲ್ಲಿ ಬರುತ್ತೆ. ಆದರೆ ಗೃಹಿಣಿಯ ಪೋಷಕರು ಹೇಳ್ತಾ ಇರೋದು ಇದು ಗಂಡನೇ ಕೊಲೆ ಮಾಡಿದ್ದಾನೆ ಅಂತ. ಹಾಗಾಗಿ ಅವನ ಮನೆಗೆಲ್ಲ ಏನೋ ಬೆಂಕಿ ಇಟ್ಟಿದ್ದಾರಂತೆ. ಬಟ್ ಗೃಹಿಣಿಯ ಆತ್ಮಹತ್ಯೆ ಬಳಿಕ ಪತಿ ಕೂಡ ಮಾಡಿಕೊಂಡಿರಬಹುದು ಅಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮನೆಗೆ ಬೆಂಕಿ ಇಟ್ಟಿರೋ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಕೋಪಗೊಂಡಂತಹ ಯುವತಿಯ ಪೋಷಕರು ಮನೆಗೆ ಬೆಂಕಿ ಇಟ್ಟಿದ್ದಾರೆ. ಗದ್ದೆ ಹೊಸೂರು ಅಂತ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಲ್ಲಿ ಬರುತ್ತಿದ್ದು. ಯಾಕೆ ಅವ್ರು ಆ ರೀತಿ ಆರೋಪ ಮಾಡ್ತಾರೆ, ಈ ಹಿಂದೆ ಏನಾದ್ರು ಗಲಾಟೆಗಳು ನಡೆದಿತ್ತಾ, ಎಲ್ಲ ಈಗ ವಿವರವಾಗಿ ಹೊರಗೆ ಬರುತ್ತೆ. ಬಟ್ ಯುವತಿ ಅಂತೂ ಮೃತಪಟ್ಟಿದೆ. ಗಲಾಟೆ ಮಾಡ್ತಾ ಇದ್ದಾರೆ ಯುವತಿಯ ಕಡೆಯವರೆಲ್ಲ ಒಂದು ಕಡೆ, ಮತ್ತೊಂದು ಕಡೆ ಗಂಡನ ಮನೆಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಸ್ವಾತಿ ಅಂತ ಮೃತಪಟ್ಟ ಗೃಹಿಣಿ, ಸ್ವಾತಿ ಸಾವಿನ ಬಳಿಕ ಪತಿ ಮೋಹನ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅಂತ ಶಂಕೆ ವ್ಯಕ್ತವಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡಿತೀನಿ. ರೋಹಿತ್, ಯಾವಾಗ ನಡೆದಿರೋ ಘಟನೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅರವಿಂದ್, ಮಂಡ್ಯ ಜಿಲ್ಲೆಯ KR ಪೇಟೆಯ ತಾಲೂಕಿನಲ್ಲಿ ಬರುವಂತಹ ಗದ್ದೆ ಹೊಸೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ತಡರಾತ್ರಿ ನಡೆದಿರುವಂತದ್ದು. ಅಂದ್ರೆ ಸ್ವಾತಿ ಮತ್ತೆ ಮೋಹನ್ಗೆ ಕಳೆದ 1.5 ವರ್ಷದ ಹಿಂದೆ ಮದುವೆ ಆಗಿರುತ್ತೆ. ಜೊತೆಗೆ ಇವರಿಬ್ರು ಕೂಡ ಒಂದು ಹೆಣ್ಮಗು ಇರುವಂತದ್ದು. ಅಂದ್ರೆ ಇವ್ರ ಮಧ್ಯೆ ಆಗಾಗ ಗಲಾಟೆ ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸರಿಯಾದ ಕಾರಣ ಇವರು ಗೊತ್ತಾಗಿಲ್ಲ. ಆದ್ರೆ ರಾತ್ರಿ ಸ್ವಾತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗಿರುವಂತದ್ದು. ಇದಾದ ಬಳಿಕವಾಗಿ ಗ್ರಾಮಸ್ಥರೆಲ್ಲರೂ ಕೂಡ ಆರಂಭದಲ್ಲಿ ನೋಡ್ತಾರೆ. ಇದಾದ ಬಳಿಕ ಸ್ವಾತಿಯ ಪೋಷಕರಿಗೆ ಈ ವಿಚಾರವನ್ನ ತಿಳಿಸಿದಂತ ಬಳಿಕವಾಗಿ ಸ್ವಾತಿಯ ಪೋಷಕರು ಗಂಭೀರವಾಗಿ ಮೋಹನ್ ಮತ್ತೆ ಮೋಹನ್ ಕುಟುಂಬಸ್ಥರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಇದೀಗ ಸ್ವಾತಿಯ ಪೋಷಕರು ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೋಹನ್ ಆಗ್ಬೋದು ಮತ್ತೆ ಆತನ ಪೋಷಕರು ಯಾರು ಕೂಡ ಇರ್ಲಿಲ್ಲ. ಈ ವೇಳೆ ಆಕ್ರೋಶಗೊಂಡಂತಹ ಪೋಷಕರು ಮನೆಯಲ್ಲಿದ್ದಂತಹ ಪೀಠೋಪಕರಣಗಳನ್ನು ಹೊಡೆದಾಕ್ತಾರೆ. ಬಳಿಕವಾಗಿ ಮನೆಯೂ ಕೂಡ ಬೆಂಕಿ ಹಾಕುವಂತದ್ದು. ಇದಾದ ಬಳಿಕವಾಗಿ ಇವತ್ತು ಬೆಳಗಿನ ಜಾವ ಮೋಹನ್ನ ಒಂದು ಶವ ಅದೇ ಊರಿನ ಕೆರೆಯ ಪಕ್ಕದಲ್ಲಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಯಾವ ಕಾರಣದಿಂದಾಗಿ ಸ್ವಾತಿ ಸಾವಾಗಿದೆ ಮತ್ತೆ ಮೋಹನ್ನ ಪರಾರಿ ಆಗಿರ್ಬೋದು ಮತ್ತೆ ಆತನ ಆತ್ಮಹತ್ಯೆ ಆಗಿರ್ಬೋದು, ಯಾಕಾಗಿದೆ ಅನ್ನೋದು ಇದುವರೆಗೂ ಕೂಡ ಗೊತ್ತಿಲ್ಲ. ಸದ್ಯ ಕಿಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆಯು ಕೂಡ ನಡೀತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರೋಹಿತ್, ಧನ್ಯವಾದ.